ಹಾಕೈತಾ? ನೀನು ಚಿಕನ್ ತೊಳಿದಿಕ್ಕೋ ನೀನು. ರೋಸ್ಟ್ ಆಗ್ಬೇಕಾ ಸ್ವಲ್ಪ? ಇದು ರೋಸ್ಟ್ ಆಗ್ಬೇಕಾ? ಕುಮಾರ ಚಿಕನ್ ತೊಳಿತಾ ಇದೆಯಾ? ಲಿವರ್ ಸಪ್ರೇಟಾಗಿ ಇಕ್ಕೋದು. ಅರಿಶಿನ ಹಾಕಿದ್ದೇನೆ. ಅರಿಶಿನ ಹಾಕ್ಬೇಕು. ಇನ್ನೂ ಹಾಕ್ಬೇಕಾ? ಇಕ್ಕೋದು ಅರಿಶಿನ. ಇಲ್ಲೊಬ್ರು ಟಾರ್ಚ್ ಹಾಕ್ರಿ ಇಲ್ಲಿ. ಏನೋ ಬೆಂಕಿ ಸಕ್ಕತ್ತಾಗಿ ಉರಿತೈತೆ. ಒಳ್ಳೆ ಚಟಪಟ ಅಂತೈತೆ. ಮ್ಯಾಟೇನು ಗೊತ್ತಾ? ಎಲ್ಲಿ ಅರಿಶಿನ ಪುಡಿ ತಗೊಬಂಡ್ರೆ ಇನ್ನೂ ರೋಸ್ಟ್ ಆಗ್ಬೇಕು. ನೀನು ಈ ಕಡೆ ಬನ್ರಿ, ನೀವು ಬನ್ರಿ ಈ ಕಡೆ. ಮೇನ್ ಪಾರ್ಟ್ನರ್ ನೀವು ಬನ್ನಿ ಕಡೆ. ಇದು ಇಟ್ಕೊತಾ ಇದ್ದೀನಿ. ಇದು ತಗೊಳ್ಳಿ ನೀವು ಜಿಂಜರು. ಮಚ್ಚ ಈ ಕಡೆ ಬಾರೋ. ಕತ್ನಲ್ಲಿ ಒಬ್ರು ಹೋಗ್ಬೇಡ, ಎಲ್ಲನೂ ಮಿಸ್ ಆಗ್ಬಿಟ್ಟೆ. ಆಮೇಲೆ ಹುಳಿಗಳು ಚಿರ್ತಾಗಲ್ಲ ಇರ್ತೈತೆ. ಕಾಡು ಸಾಕು, ಜಿಂಜರ್ ಹಾಕ. ಇವಾಗ 3 ಪ್ಯಾಕೆಟ್ ಹಾಕ್ಬಿಡು. ಮತ್ತೆ ಅಲ್ಲಿ ಸ್ವಲ್ಪ ಎತ್ಕೊಡಂಗೆ ಗರಂ ಮಸಾಲೆ ಬೇಡ ಇವಾಗ. ಸಾಕು ನಾ ತಗೋ. ಹೇಳು ಬಂಗಾರೆ. ಸಾಕು ಬಿಡಿ. ನಾಟಿ ಸ್ಟೈಲ್ ಇದಾ? ನಾಟಿ ಸ್ಟೈಲ್. ಓಕೆ, ಹಿಂಗೆ ತಿರ್ಸಿಂಗ್ ಹಾಕೋದು. ಕೈ ಮಾತ್ರ ಸಖತ್ ತಿರ್ಸ್ತೀಯ ನೀನು. ಎಕ್ಸ್ಪೀರಿಯನ್ಸ್ ಅಲ್ಲ ನಿಂಗೆ. ಓಕೆ, ಜಿಂಜರ್ ಹಾಕ್ತಾರೆ. ಜಿಂಜರ್ ಹಾಕಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಬೇಕು ಇವಾಗ ಅದನ್ನು. ಇನ್ನೂ ಸ್ವಲ್ಪ ಬ್ರೌನ್ ಬರಬೇಕು, ಅದು ರೋಸ್ಟ್ ಆಗಬೇಕಂದ್ರೆ. ಆ ಬ್ರೌನ್ ರೋಸ್ಟ್ ಆದಮೇಲೆ ಮತ್ತೇನು ಮಾಡಬೇಕು? ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ರೆಡಿನೇನಪ್ಪ? ಹಾಂ, ಸ್ವಲ್ಪ ಅದು ತೊಳ್ಕೊಂಡು ಎತ್ಕೊಬಂಡ್ರಿ ಇಲ್ಲಿ. ಇದು ಕ್ಲೀನಾಗಿ ಫೋಟೋ ಇಟ್ಕೊ. ಇದನ್ನು ಅದನ್ನು 2 ಸೇರಿ ಕೆಳಗಡೆ ಇಟ್ಕೊ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೋಸ್ಟ್ ಆಯಿತು. ಇದಾದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದಕ್ಕೆ ಸ್ವಲ್ಪ ಲೈಟಾಗಿ ಚೆಲ್ಲಬೇಕಾ? ಅದು ತಕ್ಕದಂಗೆ ಹಾಕ್ಕೋಬೇಕು. ಓಕೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ವಿ. ಇವಾಗ ಅಂತ ಒಂದು ಸರಿ 2 ಸರಿ ಮಿಕ್ಸ್ ಮಾಡಬೇಕಾ? ಹಿಂಗೆ ಅಷ್ಟೇ. 2 ಸಾರಿ ಈ ಕಡೆ ಆ ಕಡೆ ತಿರ್ಸಿದ್ರೆ ಫುಲ್ ಮಿಕ್ಸ್ ಆಗುತ್ತೆ. ಈಗ ಟೊಮೊಟೊ ಎತ್ಕೊಂಬರ್ಬೇಕಾ? ಕಟ್ ಪೀಸ್ ಎತ್ಕೊಂಬರ್ಬೇಕು, ಹಂಗೆ ಎತ್ಕೊಂಬರ್ಬೇಕಾ? ಸರಿ, ಹಿಂಗೆ ತಿರ್ಸ್ಬಿಟ್ಟು ಟೊಮೊಟೊ ಕಟ್ ಮಾಡಬೇಕು 2. ಲೇಸ್ ಕಟ್ ಮಾಡಬೇಕು ಇದನ್ನು. ಓಕೆ, ಈಗ ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಟೊಮೊಟೊ ಕಟ್ ಮಾಡಿದಾದ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡಲಾ? ಇಡ್ಲಿನಾ? ಈಗ ಟೊಮೊಟೊ 2 ಟೊಮೊಟೊ ಕಟ್ ಮಾಡಿದ್ದು ಆಯಿತು. ಚಿಕನ್ನು ಇದು ಚಿಕನ್ ಬೇಕಾ? ಇದೊಂದು ಸರಿ ತಿರ್ಸ್ಬಿಟ್ಟಿದ್ರೆ ಹಾಂ ಅಷ್ಟೇ, ಅದಾಯಿತು. ಈಗ ಚಿಕನ್ ತೊಗೊಂಬರ್ಬೇಕಾ? ಚಿಕನ್ ತೊಳೆದಿದ್ರೇನಪ್ಪ ರಾಜ್ಕುಮಾರ? ಚಿಕನ್ ರೆಡಿನಾ? ಈಗ ಚಿಕನ್ ಅಲ್ಲಿ ಹಾಕ್ಬೇಕಂತ ಚಿಕನ್ ತೊಗೊಬಂದಿರೋದನ್ನ ಬಿಚ್ತಾ ಇದ್ದಾರೆ. ಈಗ ಚಿಕನ್ ತೊಳಿತಾ ಇದ್ದೀವಿ. ಸೊ ಕತ್ಲು ಏನು ಮಾಡೋಕ್ಕಾಗಲ್ಲ, ಏನೋ ನಮ್ಗೆ ಬಂದಷ್ಟು ಮಾತ್ರ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೀರು ನಾ ಬಿಡ್ತೀನಿ ಮಚ್ಚ. ಹಾಂ, 1 ನಿಮಿಷ ಚಿಕನ್ ತೊಳಿತಾ ಇದ್ದೀವಿ. ಇಲ್ಲಿ ಬೇರೆ ಕತ್ಲು. ಇದನ್ನ ಕ್ಯಾನ್ ಮೇಲೆ ಇಟ್ಕೊತೀನಿ. ಫುಲ್ಲು ಹಂಗೆ ಕವರಲ್ಲೇ ತೊಳ್ಕೊತೀಯಾ? ಒಂದು ಪ್ಲೇಟಲ್ಲಿ ತಗೊತೀಯಾ? ಡ್ರೈ ಆಗೈತಾ? 1 ನಿಮಿಷ ಆಯಿತು, ಚಿಕನ್ ತೊಳಿತಾ ಇದ್ದೀವಿ. ಅರ್ಜೆಂಟ್ ಮಾಡಬೇಡ್ರಿ ದಯವಿಟ್ಟು. ಕತ್ಲು ಏನೋ ಕಾಣಿಸ್ತಾ ಇಲ್ಲ ಇಲ್ಲಿ. ನಾನು ಬೇರೆ 25 kg ನೀರು ಕ್ಯಾಂಬೆ ಕೈ ಇಟ್ಕೊಂಡಿದ್ದೀನಿ. ವೆಯ್ಟ್ ಬೇರೆ, ಒಂದು ಕೈಯಲ್ಲಿ ಟಾರ್ಚ್ ಬೇರೆ ಇದೆ. ಇಲ್ಲಿ ನಮ್ಮ ಡ್ರಾಗನ್ ಅವರು ಒಂದೇ ಕೈಯಲ್ಲೇ ಚಿಕನ್ ತೊಳಿತಾ ಇದ್ದಾರೆ. ಅವ್ರು ಜುಂಬಾಡಿ ಜಾಸ್ತಿ ಇಸ್ಕೊಳ್ಬೇಡಪ್ಪ, ಅಲ್ಲೇ ರೋಸ್ಟ್ ಆಗಿಬಿಡುತ್ತೆ ಆಮೇಲೆ. ಈಗ ಫುಲ್ ರೋಸ್ಟ್ ಆದಮೇಲೆ ಚಿಕನ್ನು ಹಾಕ್ತಾಯಿದ್ದೀವಿ. ಇನ್ನು ಸ್ವಲ್ಪ ಹತ್ರ ಇತ್ತು, ಸ್ವಲ್ಪ ಈ ಕಡೆ ಇತ್ತು. ಸ್ವಲ್ಪ ಸೌದೆ ಒಳಗಡೆ ಇಕ್ಕಬೇಕು. ಹೊಗೆ ಬೇರೆ ಕಣ್ಣಿಲ್ಗೆ ಬರ್ತದೆ ನನಗೆ. ಏನು ಮಾಡೋದು? ಹಾಂ, ಅದು ದೇವ್ರಿಗೆ ಹೋಗಲಿ. ಓಕೆ, ಉರಿ ಸ್ವಲ್ಪ ಉರಿ ಇಟ್ಬೇಕು. ಚಿಕನ್ನು ಈಗ 2.5 kg 3 kg ಚಿಕನ್ ತಂದಿರೋದು. ಲಿವರ್ ಬೇರೆ ಇದೆಯಲ್ಲ ಸಪ್ರೇಟು. ಈಗ ನೋಡಿ ಫ್ರೆಂಡ್ಸ್, ಚಿಕನ್ ಹಾಕ್ತಾಯಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿ ಫುಲ್ಲು ನೀರೆಲ್ಲ ಪ್ರೆಸ್ ಮಾಡಿ ಹಾಕ್ತಾ ಇರೋದು ಚಿಕನ್ ನಾವು. ಯಾಕಂದರೆ ಅದೇ ಥರ ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಅಂತ. ಚಿಕನ್ನು ಆಯ್ತು ಹಾಕಿದ್ದು. ಈಗ ಅದನ್ನು ಫುಲ್ ಮಿಕ್ಸ್ ಮಾಡಬೇಕು.
ಮಾತಾಡಪ್ಪ. ಉಪ್ಪು ಎತ್ಕೊಬ ಉಪ್ಪು. ಉಪ್ಪು ಈಗಲೇ ಉಪ್ಪು ಹಾಕ್ಬೇಕಾ? ಓಕೆ, ಮಿಕ್ಸ್ ಮಾಡ್ತಾ ಇದ್ದೀವಿ. ಏನಾದ್ರು ಬಾಣಲಿ ಬೇರೆ ಚಿಕ್ಕದಿದು, ಸರಿ ಹೋಗುತ್ತಾ? ಬಾಯ ಬಿಡ್ತಲ್ಲ ಹುಡುಗರು, ಏನು ಮಾಡೋದು? ಹಾಂ, ನಮ್ಮಲ್ಲಿ ಉಪ್ಪು ಬೇರೆ ಪ್ಯಾಕೆಟ್ ಕಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಯಾರಂತ ಹೆಸರು ಹೇಳೋಕ್ಕಾಗಲ್ಲ, ಮಕ್ಕಳ ತೋರ್ಸೋಕ್ಕಾಗಲ್ಲ. ಸೊ ಈಗ ಸಾಲ್ಟು, ಉಪ್ಪು ಸಾಲ್ಟ್ ಇದು ಕಲ್ಲುಪ್ಪು. ಕಲ್ಲುಪ್ಪು, ಇದನ್ನ ಕಲ್ಲುಪ್ಪು ಅಂತಾರೆ. ನಮ್ಗೆ ಗೊತ್ತಿಲ್ಲ, ನಾವು ಏನೋ ಬಾಯಿಗೆ ಬಂದು ಹೇಳ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವಿಲ್ಲಿ. ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನಾನು. ನನಗಾದ್ರೂ ಈಗಲೇ ತಿನ್ನಬೇಕು, ಬಾಯಲ್ಲಿ ಹಂಗೆ ನೀರು ಊರ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಏನು ಮಾತಾಡ್ತಾನೆ ಹಂಗೆ ಗೊತ್ತಾಗ್ತಲ್ಲ. ಸೊ ಫ್ರೆಂಡ್ಸ್, ತಪ್ಪಾಗಿ ದಯವಿಟ್ಟು ಯಾರು ತಿಳ್ಕೊಬೇಡಿ. ನಾವು ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಾಯಿದ್ದೀವಿ, ಒಂದು ವಿಡಿಯೋ ಮಾಡಬೇಕಂತ. ಇದೇ ಥರ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹ ಕೊಡಿ ದಯವಿಟ್ಟು. ನೆಕ್ಸ್ಟ್ ಇನ್ನು ಮುಂದೆ ಒಳ್ಳೆ ವಿಡಿಯೋಗಳು ಮಾಡಿ, ಒಳ್ಳೆ ಐಟಮ್ ಎಲ್ಲ ರೆಡಿ ಮಾಡ್ತೀವಿ. ನಾವು ಗೋಟಿ ಮಾಡ್ತೀವಿ, ಮಟನು ತಂದು ಮಾಡ್ತೀವಿ. ನೀವು ಒಳ್ಳೆ ಲೈಕ್ಸ್ ಕೊಟ್ಟು ಒಳ್ಳೆ ಕಮೆಂಟ್ ಮಾಡಿದ್ರೆ ನಮಗೂ ಇನ್ನೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಈ ಥರ ಮಾಡೋಕ್ಕೆ ವಿಡಿಯೋಗಳು. ಸರಿ, ಈಗ ಎಲ್ಲ ಫುಲ್ಲೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಮಾತಾಡಿ, ಎಲ್ಲ ನಮ್ಗೆ ಮಾತಾಡೋಕ್ಕೆ ಬರೋಲ್ಲ. ಸ್ಟಾಪ್ ಮಾಡಿದ್ದಾರೆ ಮಾತಾಡೋದು. ಏನಾದ್ರು ಆಗ್ಬಿಟ್ಟವ್ರ ಕೊಬ್ಬು ಅದೆಲ್ಲದ್ರಲ್ಲಿ ಕೊಬ್ಬು ಅಂತ ಬರುತ್ತೆ ಮೋಸ್ಟ್ಲಿ. ಈಗ ಒಂಚೂರು ಮಾತಾಡೋದು. ಮತ್ತೆ ನೀರು ಹಾಕ್ತಿದ್ದಕ್ಕೆ ಅಷ್ಟೇ. ಇದು ಹಾಫ್ ಬಾಯ್ಲ್ ಆಗಿದೆ ಈಗ. ಈಗ ಹಾಫ್ ರೋಸ್ಟ್ ಆದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕಲ್ಲ, ಬಾಯ್ಲ್ ಆಗೋದಿಲ್ಲ ಅಂತ ನೋಡಿ. ಈಗ ಹಾಫ್ ಬಾಯ್ಲ್ ಆಗುತ್ತಿಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ನೋಡಿ ಸ್ವಲ್ಪ ಒಂದು ಸ್ವಲ್ಪ ನೋಡು ಕರೆಕ್ಟಾಗಿ. ನಾವು ಒಂಚೂರು ನೋಡ್ತೀವಿ, ನೀವು ಒಂದು ಸ್ವಲ್ಪ ನೋಡಿ. ಅಂದರೆ ಇವಾಗ ಇದು ಬನ್ ಪೀಸ್ ಗಂಗ್ರಿ ಅದು. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಇನ್ನೂ ಮಸಾಲೆ ಹಾಕಿಲ್ಲ. ಸೊ ಬರೀ ಹಾಫ್ ರೋಸ್ಟ್ ಮಾತ್ರ ಆಗಿರೋದು. ಇವಾಗ ಇನ್ನೊಂದು 5 ನಿಮಿಷ ಸ್ವಲ್ಪ ಒಂದು ರೌಂಡ್ ತಿನ್ನಿಸ್ಬಿಟ್ಟಿರ್ತೀವಿ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸೋದಲ್ಲ. ನಾಟಿ ಸ್ಟೈಲು ನಮ್ಮ ಕಡೆ, ನಾವು ಹಳ್ಳಿ ಕಡೆ ನಾವು ಮಾಡ್ಬೋದು ಈ ಥರ. ಆಯಿತಾ? ಈಗ ಹಾಫ್ ಬಾಯ್ಲ್ ಆದಮೇಲೆ ಸ್ವಲ್ಪ ಗರಂ ಮಸಾಲ, ಅದಕ್ಕೆ ಒಂದು ಪ್ಯಾಕೆಟ್ ಗರಂ ಮಸಾಲ ಹಾಕ್ಬೇಕು ಇವಾಗ ಅದಕ್ಕೆ. ಈಗ ನೋಡಿ ಗರಂ ಮಸಾಲ ಹಾಕ್ತೀವಿ. ಈಗ ಒಂದು ಪ್ಯಾಕೆಟ್ ಗರಂ ಮಸಾಲ ಹಾಕ್ತಾಯಿದ್ದೀವಿ. ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸ್ವಲ್ಪ ಸ್ಪೈಸಿ ಇರಲಿ ಅಂತ ಗರಂ ಮಸಾಲ ಒಂದು ಪ್ಯಾಕೆಟ್ ಹಾಕ್ತಾಯಿದ್ದೀವಿ ನಾವು. ಒಂದು ಪ್ಯಾಕೆಟ್ ಗರಂ ಮಸಾಲ ಆಯಿತು. ಈಗ ಇದನ್ನೊಂದು ರೌಂಡ್ ಸ್ವಲ್ಪ ಹಂಗೆ ನೋಡಿ ಮಿಕ್ಸ್ ಮಾಡಬೇಕು ಗರಂ ಮಸಾಲದು. ಓಕೆ, ಒಂದು ಚೂರು ಮಿಕ್ಸ್ ಮಾಡ್ಕೋಬೇಕು, ಅದನ್ನು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಚಿಕನ್ಗೆಲ್ಲ ಇಡಿಸ್ಬೇಕಲ್ವ ಅದು. ಸ್ವಲ್ಪ ಉರಿ ಬಂದ್ಬಿಟ್ಟು ಲೈಟಾಗಿ ಇಟ್ಕೊಬೇಕು, ಜಾಸ್ತಿ ಉರಿ ಇಟ್ಕೊಬಾರ್ದು. ಯಾಕಂದರೆ ಅದು ಲೈಟಾಗಿ ಉರಿ ಇರೋ ಟೈಮಲ್ಲಿ ಗರಂ ಮಸಾಲ ಸ್ವಲ್ಪ ಕ್ಲೀನಾಗಿ ಚಿಕನ್ ಪೀಸಲ್ಗೆಲ್ಲ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಆವಾಗ ಪೀಸ್ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಆಯಿತು, ಮಿಕ್ಸ್ ಮಾಡಿದ್ದು. ಈಗ ನೋಡಿ ಅಷ್ಟೇ ಫ್ಲೇಮ್ ಕಮ್ಮಿಯಾಗಿ ಇಟ್ಕೊಬೇಕು. ಒಂದು 2 ನಿಮಿಷ ಗರಂ ಮಸಾಲೆ ಎಲ್ಲ ಇಳಿಬೇಕು ಚಿಕನ್ಗೆ. ಆಯಿತು, ಗರಂ ಮಸಾಲ ಅದಕ್ಕೆ ಇದಾದ್ಮೇಲೆ ನೆಕ್ಸ್ಟು ಚಿಕನ್ ಮಸಾಲ. ಇದು ಚಿಕನ್ ಮಸಾಲ. ಈಗ ನೋಡಿ ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ ಇದಕ್ಕೆ. ಈಗ ನೋಡಿ ಕಲರ್ ನೋಡಿ ಹೆಂಗಿದೆ. ಈಗ ಚಿಕನ್ ಮಸಾಲ ಹಾಕಿದ್ಮೇಲೆ ಕಲರ್ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ. ನಾವು 2.5 kg 3 kg 2 ಪ್ಯಾಕೆಟು ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ. ಸ್ವಲ್ಪ ಫ್ಲೇಮ್ ಇಟ್ಕೋಬೇಕು ಇವಾಗ ಚಿಕನ್ ಮಸಾಲ ಹಾಕಿದ್ಮೇಲೆ 1 ನಿಮಿಷ ಅಷ್ಟಂಗೆ.
ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಮಸಾಲ ಹಾಕ್ಬಿಟ್ಟು. ಎಲ್ಲೋ ನನಗಂತೂ ನಿಜವಾಗ್ಲೂ ಈಗಲೇ ತಿನ್ಬೇಕು ಅನಿಸ್ತಾ ಇದೆ. ಇನ್ನೊಂದು ಪ್ಯಾಕೆಟ್ ಹಾಕ್ಕೋತಾ ಇದೀನಿ ಇವಾಗ. ಸ್ವಲ್ಪ ಉರಿ ಜಾಸ್ತಿ ಆಯಿತು, ಈಗ ನಾವು ಸ್ವಲ್ಪ ಕಡಿಮೆ ಮಾಡ್ಕೊತೀವಿ. ಸ್ವಲ್ಪ ಉರಿ ನೋಡ್ಕೊಳ್ಳಿ. ಏನು ಮಾಡೋದು ಫ್ರೆಂಡ್ಸ್, ಇಲ್ಲಿ ಕತ್ಲಲ್ಲಿ ನೈಟು ಬೇರೆ ಗೊತ್ತಾಗ್ತಲ್ಲ ನಮಗಿಲ್ಲಿ. ಸರಿ, 2 ಪ್ಯಾಕೆಟ್ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸೊ ಕಲರ್ ಏನು ಅಷ್ಟೊಂದು ಬಂದಿಲ್ಲ, ಯಾಕಂದರೆ ಇನ್ನೂ ನಾವು ಮೆಣಸಿನ ಪುಡಿ ಹಾಕಿಲ್ಲ. ಚಿಲ್ಲಿ ಪೌಡ್ರ್ ಹಾಕಬೇಕು. ನಾವು ಕನ್ನಡದವರು, ಚಿಲ್ಲಿ ಪೌಡ್ರ್ ನಮ್ಗೆ ಗೊತ್ತಿಲ್ಲ, ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಚಿಲ್ಲಿ ಪೌಡ್ರ್ ಅಂದರೆ ಏನಂತ. ನಮ್ಮ ಕಡೆ ಅಲ್ಲಿ ಕಡೆ ಬಂದ್ಬಿಟ್ಟು ಖಾರದ ಪುಡಿ ಅಂತೀವಿ, ಮೆಣಸಿನ ಪುಡಿ ಅಂತೀವಿ. ಈಗ ನೋಡಿ 2 ಚಿಕನ್ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂಚೂರು ಟಾರ್ಚ್ ಇಟ್ಕೊಳ್ಳಿ. ಈಗ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಗರಂ ಮಸಾಲ ಚಿಕನ್ ಮಸಾಲ ಹಾಕಿದ್ಮೇಲೆ ಬಿಸಿ ಬೇರೆ ಇಲ್ಲಿ ಏನು ಮಾಡೋದು. ಹಾಂ, ಮಸ್ತಾಗಿದೆ ನೋಡಿ. ಬೇಕಾದ್ರೆ ನೀವು ಬೇಕಾದ್ರೆ ಒಂಚೂರು ಟೇಸ್ಟ್ ನೋಡಿ ಯಾವ ಥರ ಇದೆ ಅಂತ. ಈ ಥರ ನೀವು ಒಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ಇವ್ರಿಗೂ ಒಂದು ಸ್ವಲ್ಪ ಕೊಡ್ತೀನಿ ಟೇಸ್ಟ್ ನೋಡೋಕ್ಕೆ. ಅವ್ರು ಏನು ಹೇಳ್ತಾರೆ ನೋಡಿ ಅವ್ರ ಕಡೆ. ಹೆಂಗಿದೆ ಫ್ರೆಂಡ್ಸ್? ಚೆನ್ನಾಗಿದೆ. ಸ್ವಲ್ಪ ಖಾರ ಪುಡಿ ಸ್ವಲ್ಪ ಹಾಕಬೇಕು. ಖಾರದ ಪುಡಿ ಇದಾದ್ಮೇಲೆ ಖಾರದ ಪುಡಿ ಹಾಕಬೇಕು. ಅದು ಗರಂ ಮಸಾಲ ಚಿಕನ್ ಮಸಾಲೆಗೆ ಇಷ್ಟೊಂದು ಟೇಸ್ಟಾ? ಇನ್ನು ಚಿಲ್ಲಿ ಪೌಡರ್ ಹಾಕಿದ್ರೆ ಇನ್ನೂ ಬೇರೆ ಲೆವೆಲ್ಲು. ನಾಟಿ ಕೋಳಿ. ಹಾಂ, ನಾಟಿ ಕೋಳಿ ಇದು. ವಾವ್, ಮಸ್ತಾಗಿ ಕಾಣಿಸ್ತಿದೆ ನೋಡಿ. ಆವಾಗ ನೋಡೋದಕ್ಕೆ ಇವಾಗ ನೋಡೋದಕ್ಕೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದೀವಿ ನೋಡಿ. ಕಲರ್ ಚೇಂಜ್ ಆಗುತ್ತೆ ಇವಾಗ ನೋಡಿ. ಎಲ್ಲ ಪೀಸ್ಗಳು ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಒಂದು ಅರ್ಧ ಪ್ಯಾಕೆಟ್ ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡ್ತಾ ಇದೀನಿ. ಅರ್ಧ ಪ್ಯಾಕೆಟ್ ಅಂದರೆ ನಾವು ಖಾರ ಜಾಸ್ತಿ ತಿಂತೀವಿ ನಮ್ಮ ಕಡೆ. ಅಲ್ಲಿ ಕಡೆ ನಿಮ್ಮ ಕಡೆ ಖಾರ ಬೇಕಾದ್ರೆ ಕಡಿಮೆ ಇಟ್ಕೋಬೋದು ನೀವು. ಕರೆಕ್ಟಾ? ನೋಡಿ ಫ್ರೆಂಡ್ಸ್, ಈಗ ಕಲರ್ ಬೇರೆ ಚೇಂಜ್ ಆಗಿದೆ ಅಲ್ವಾ? ಈಗ ಇನ್ನೊಂದು 5 ನಿಮಿಷ ಬಿಟ್ಟರೆ ಇದನ್ನು ಕ್ಲೀನಾಗಿ ಎಲ್ಲ ಪೀಸು ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ನಾವು ಮಾಡ್ಕೊಂಡು ತಿನ್ನೋದು. ನಾವು ಜಾಸ್ತಿ ನೀರು ಇಕ್ತಾ ಇಲ್ಲ. ಇದ್ರ ಜೊತೆಗೆ ಧನಿಯಾ ಪುಡಿ ಹಾಕ್ತಾಯಿದ್ದೀವಿ. ಅದನ್ನೇಂತಾರೆ ಏನು ಪೌಡ್ರ್ ಅದು ಇಂಗ್ಲೀಷ್ನಲ್ಲಿ? ಕೊರಿಯಂಡರ್ ಪೌಡ್ರಾ? ಸರಿ, ನಾವು ಕನ್ನಡದಲ್ಲಿ ಹೇಳ್ತೀವಪ್ಪ. ಹಾಕಿ ಧನಿಯಾ ಪುಡಿ, ಕೊತ್ತಂಬರಿ ಪೌಡ್ರಾ ನೋಡಿ ಫ್ರೆಂಡ್ಸ್. ನಾಟಿ ಸ್ಟೈಲ್ ಇದು. ಧನಿಯಾ ಪುಡಿ. ವಾವ್, ಈ ಕಲರ್ ಡಿಫ್ರೆಂಟ್ ಆಗಿದೆಯಲ್ಲಪ್ಪ ಇದು. ಇವಾಗ ಹಾಕ್ತಾ ಇದ್ರೆ ನೋಡಿ, ಒಳ್ಳೆ ರೆಸ್ಟೋರೆಂಟಲ್ಲಿ ಕೂಡ ಈ ಥರ ಮಾಡಲ್ಲ ನಿಜವಾಗ್ಲೂ. ರೆಸ್ಟೋರೆಂಟ್ ಅವ್ರು ಏನಂದರೆ ಅದು ಇದು ಏನೇನೋ ಹಾಕ್ಬಿಡ್ತಾರೆ, ಅವ್ರು ತೋರಿಸ್ತಾರೆ ಸುಮ್ಮನೆ. ನಾವು ರಿಯಲ್ಲಾಗಿ ಲೈವಲ್ಲಿ ಮಾಡಿ ತೋರಿಸೋದು ಫ್ರೆಂಡ್ಸ್. ನೋಡಿ, ನ್ಯೂ ಇಯರ್ ದಿನ ನಾವು ಮಾಡ್ತಾರೋದು ಇವಾಗ ನೋಡಿ. ನೀವೇ ನೋಡಿ ಬೇಕಂದರೆ. ಲಿವರ್ ಚಿಕನ್ ಎರಡೂ ಮಿಕ್ಸ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಆವಾಗಲೇ ನೋಡೋದಕ್ಕೆ ಇವಾಗ ನೋಡೋದಕ್ಕೆ ಕಲರು ಯಾವ ಥರ ಇದೆ ಅಂತ ನೀವೇ ನೋಡಿ. ನೋಡಿ, ಈಗ ಸ್ವಲ್ಪ ಗಟ್ಟಿ ಬಂದಿದೆ. ಕರೆಕ್ಟಾ? ಹ್ಞೂ, ಓಕೆನಾ? ಆಯಿತಾ? ಸರಿ, ಈಗ ಸ್ಟಾರ್ಟ್ ಲಾಸ್ಟ್ ಫೈನಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಲೈಟಾಗಿ ಅದ್ರ ಮೇಲೆ ಒಂಚೂರು ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಹಾ, ಘಮ ಘಮ ಅಂತ ಸ್ಮೆಲ್ ಹಂಗೆ ಹೊಡಿತಯ್ಯ. ಆಹಾ ಆಹಾ. ಹಾಂ, ಆಯಿತು ನೋಡಿ. ಅಷ್ಟೇ, ಮುಗಿತಿನ್ನ. ಇನ್ನು 1 ನಿಮಿಷ ಅಷ್ಟೇ. 1 ನಿಮಿಷ ಚಿಕನ್ ರೆಡಿ.